ವಿದ್ಯಾಲಯ ಬಂದ ತಕ್ಷಣ ಅವನಿಗೆ PhD ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಅವಾಗ ಅವನಿಗೆ ಕೈ ಕೊಡ್ತೀವಿ ಅಲ್ವಾ? ಏನು ಓದಿದ್ರೆ ನೀರು ಕೊಡ್ತೀವಿ. ಅವ್ರಿಗೆ ಗುರ್ತಿಗೊಂದು ಚೀಟಿದಾದ್ರು ಕೊಡಿ. ಅಟ್ಲೀಸ್ಟ್ 60 ವರ್ಷ ಆದ್ರೂ ಪೆನ್ಷನ್ ಎಲ್ಲ ಸಿಗುತ್ತೆ ಅವ್ರಿಗೆ. ಅದಕ್ಕೆ ಹೋರಾಟ ಆಗಲಿಲ್ಲ. ಗಂಗೂಬಾಯಿ ವಿಶ್ವವಿದ್ಯಾಲಯ ನಮ್ಮ ಗುರ್ತಿ ನನ್ನನ್ನೇ ಚೇರ್ಮನ್ ಮಾಡಿ ಇವರು ಮತ್ತೆ ನಾನು ಮಾಡಿದ್ರು. ಆದರೆ ಇವರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಇದನ್ನ ವಿದ್ಯೆ ಇಲ್ಲದೆ ಇವರಿಗೆ ಕೊಡುವ ಅರ್ಹತೆ ಇಲ್ಲ. ವಿದ್ಯೆ ಇಲ್ಲದೇನೂ ಕೊಡುವುದು ಅನ್ನೋದನ್ನ ನಾನು ಸಾಧನೆ ಮಾಡಿ ಸಾಧನೆ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ತಗೊಂಡಿದ್ದೀನಿ. ಜನಪದ ಕಲಾವಿದರಿಗೆ ಮತ್ತು ಭಾಷಾ ಕಲಾವಿದರಿಗೆ ಒಂದೊಂದು ದಿನ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ನನ್ನದೇ ಆದಂಥ ಮಲ್ಲಕಂಬ ಕೇಂದ್ರ ಸರ್ಕಾರದ ವತಿಯಿಂದ ಕ್ಷೇತ್ರ ನಡೀತಾ ಇದೆ. 60 ಮಕ್ಕಳಿದ್ದಾರೆ. ಅದರಲ್ಲಿ 30 ಮಕ್ಕಳು ಒಂದು ದತ್ತು ತಗೊಂಡಿದ್ದೀವಿ. ಅವರ ವಿದ್ಯಾಭ್ಯಾಸ ಉತ್ತರ ವಸತಿ ಎಲ್ಲ ಉತ್ತರ ಕರ್ನಾಟಕದ ಮಾತ್ರ ರಾಷ್ಟ್ರ ಮಟ್ಟದಲ್ಲಿ ಈಗ ಪದವಿಗೆಲ್ಲ ಹೋಗ್ತಾ ಇದೆ. ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಜಗನ್ನಾಥ ಹೆಬ್ಬಾಳೆಯವರ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.